ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಬಂದಿರುವಂತಹ ಎಲ್ಲ ಅಭ್ಯಾಗತರನ್ನ ಸ್ವಾಗತಿಸಿಕೊಳ್ಳಬೇಕಾಗಿ ಶ್ರೀಮತಿ ಲಕ್ಷ್ಮೀ ಜಯಶಂಕರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು, ಶುಭ ದಿನ. ಸ್ವಾಗತ ಮಾಡ್ಲಿಕ್ಕೆ ಮುಂಚೆ ಕೆಲವರಿಗೆ ಪರಿಚಯ ಇರುತ್ತೆ, ಆದರೆ ಹೆಚ್ಚಿನವ್ರಿಗೆ ಎಲ್ರಿಗೂ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ. ಶಾಸ್ತ್ರೋಕ್ತವಾಗಿ ಒಂದು ಕಡೆಯಿಂದ ಪರಿಚಯ ಮಾಡ್ಕೊಳ್ಳೋದು ಉತ್ತಮ ಅಂತ ಕಾಣುತ್ತೆ. ಹಾಗೆ ಮೊದಲು ನಮ್ಮ ಪರಿಚಯವನ್ನು, ನನ್ನ ಹಾಗೂ ನನ್ನ ಕುಟುಂಬದ ಪರಿಚಯವನ್ನು ಚಿಕ್ಕದಾಗಿ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೊಫೆಸರ್ ಎಂ ಜಯಶಂಕರ್ ಅವರ ಸೇವಾ ನಿವೃತ್ತಿ ನಿಮಿತ್ತ ಮಂಗಳ ನಿಧಿ ಸಮರ್ಪಣೆ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ನಿಂತಿರುವ ನನ್ನ ಮತ್ತು ನನ್ನ ಕುಟುಂಬದ ಪರಿಚಯ ಚಿಕ್ಕದಾಗಿ ಹೀಗಿದೆ. ಜಯಶಂಕರ್ ಅವರು ಚಾಮರಾಜನಗರ ಜಿಲ್ಲೆ ವೆಂಕಟಯ್ಯನಛತ್ರ ಗ್ರಾಮದಲ್ಲಿ ತುಂಬು ಪರಿವಾರದಲ್ಲಿ 8ನೇ ಮಗನಾಗಿ ಜನಿಸಿ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಶಿಕ್ಷಣ ಮುಗಿಸಿ ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಉಡುಪಿ ಮಠದ ಸ್ವಾಮೀಜಿಗಳ ಪ್ರೀತಿಪೂರ್ವಕ ಆಶೀರ್ವಾದಗಳೊಡನೆ ಆರಂಭವಾಗಿ 36 ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ. ಅವರ ಪತ್ನಿ ನಾನು. ನನ್ನ ಹೆಸರು ಲಕ್ಷ್ಮಿ. MSc PGDCA ಪದವೀಧರೆ. LIC ಪ್ರತಿನಿಧಿಯಾಗಿ, ಶಿಕ್ಷಕಿಯಾಗಿ, ಸಹಕಾರ ಬ್ಯಾಂಕ್ನಲ್ಲಿ 2 ವರ್ಷ ಅಕೌಂಟೆಂಟ್ ಹಾಗೂ ಕ್ಯಾಷಿಯರ್ ಆಗಿ 12 ವರ್ಷ ನಮ್ಮದೇ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಿ ಹಾಗೆ 25 ವರ್ಷಗಳಿಂದ BJPಯ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿರುತ್ತೇನೆ. ಸಂಘ ಪರಿವಾರದ ಸಮಿತಿಯ, RSSನ, ಭಾರತ್ ವಿಕಾಸ್ ಪರಿಷತ್, ಸಂಸ್ಕಾರ ಭಾರತಿ, ಸಹಕಾರ ಭಾರತಿ, ಸಂಸ್ಕೃತ ಭಾರತಿ, ಹಿಂದೂ ಜಾಗರಣ ವೇದಿಕೆ ಹೀಗೆ ಅನೇಕ ವಿವಿಧ ವಿಭಾಗಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸತತವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಬಂದಿದ್ದೇನೆ. ಮಗಳು ಇಲ್ಲೇ ಇದ್ದಾಳೆ, BE ಪದವೀಧರೆ ಶ್ರೀಮತಿ ಪೂಜಾ, IT ಉದ್ಯೋಗಿಯಾಗಿದ್ದಾಳೆ. ಮೊಮ್ಮಗಳು ಯಶ್ವಿತಾ. ಹಾಗೆ ಮಗ ತೇಜಸ್ MSc ಸ್ಟ್ಯಾಟಿಸ್ಟಿಕ್ಸ್ ಪದವೀಧರ, PU ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ವೃತ್ತಿ ನಿರ್ವಹಿಸುತ್ತಿದ್ದಾನೆ. ಸಂಘದ ITC ಮತ್ತು OTC ಮುಗಿಸಿದ್ದಾನೆ. ಅಳಿಯ ಡಾಕ್ಟರ್ ಮದನ್ ಕುಮಾರ್ ರವರು BE MTech PhD, ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PhD ಗಳಿಸಿರ್ತಾರೆ. ನನ್ನ ತಂದೆ DDPI ಆಫೀಸ್ನಲ್ಲಿ ವೃತ್ತಿ ನಿರ್ವಹಿಸಿ ಅಧೀಕ್ಷಕರಾಗಿ ನಿವೃತ್ತಿ ಹೊಂದಿದ್ದರು. ನನ್ನ ಮಾವನವರು ಅಂದರೆ ನನ್ನ ಪತಿ ಜಯಶಂಕರ್ ಅವರ ತಂದೆ ದಿವಂಗತ P ಮಾದೇನವರು ಕೂಡ ಸಹ ಪ್ರೈಮರಿ ಶಾಲೆ ಶಿಕ್ಷಕರಾಗಿದ್ದರು. ಹೀಗೆ ಕುಟುಂಬದಲ್ಲಿ ಅನೇಕ ಶಿಕ್ಷಿತರಿದ್ದೇವೆ. ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ವೈಯಕ್ತಿಕವಾಗಿಯೂ ಸುಸನ್ನದ್ಧವಾಗಿರುವ ಪರಿವಾರ ನಮ್ಮದು ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಆ ಕಾರಣ ಈ ಕಾರ್ಯಕ್ರಮ. ಸಮಾಜಕ್ಕೆ ನಮ್ಮ ಗೌರವ, ಕೃತಜ್ಞತೆ, ಸಮರ್ಪಣೆ. ಉದ್ದೇಶವನ್ನು ಮೊದಲು ತಿಳಿಸಿದ್ರೆ ಅದು ಕಾರ್ಯಕ್ರಮಕ್ಕೆ ಒಂದು ವಿಚಾರ ಚೆನ್ನಾಗಿ ಹಬ್ಬತ್ತೆ ಅನ್ನೋ ಕಾರಣಕ್ಕೆ ಮೊದಲು ನನ್ನ ಪ್ರಾಸ್ತಾವಿಕವನ್ನು ಹೇಳ್ತೀನಿ. ಆತ್ಮೀಯರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಕಳೆದ 3 ದಶಕಗಳಿಂದಲೂ ಅಂದರೆ 36 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಈ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದುತ್ತಿರುವ ನನ್ನ ಪತಿಶ್ರೇಷ್ಠರಾದ ಡಾಕ್ಟರ್ ಎಂ ಜಯಶಂಕರ್ ಅವರ ಈ ಸೇವಾ ನಿವೃತ್ತಿಯ ಪ್ರಯುಕ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮಂಗಳ ನಿಧಿ ಸಮರ್ಪಣೆ, ಈ ಒಂದು ವಿಶಿಷ್ಟ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲರೂ ಸಾಕ್ಷಿಯಾಗುತ್ತಿರುವುದು ಒಂದು ಸಂತಸದ ಕ್ಷಣಗಳೇ ಸರಿ. ಪ್ರಸ್ತುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆರಂಭವಾಗಿ 100 ವರ್ಷಗಳು ಸಂದಿವೆ. ಸಮಗ್ರ ಹಿಂದೂ ಸಮಾಜವನ್ನು ಸಂಘಟಿಸುವ ಉದ್ದೇಶದಿಂದ ಕಳೆದ ವಿಜಯದಶಮಿಗೆ ಸರಿಯಾಗಿ 100 ವರ್ಷಗಳ ಹಿಂದೆ ಅಂದರೆ 1925 ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕಿನಂದು ವಿಜಯದಶಮಿಯ ಶುಭ ದಿನದಂದು ಸಂಘವು ಆರಂಭವಾಯಿತು. ನಿತ್ಯ ಶಾಖೆ, ವಾರದ ಶಾಖೆ, ವಿವಿಧ ವರ್ಗ ಶಾಖೆಗಳು, ಹಾಗೆಯೇ ಮಹಿಳೆಯರಿಗೆ ರಾಷ್ಟ್ರಸೇವಿಕಾ ಸಮಿತಿ, ಹೀಗೆ ಪ್ರತಿದಿನ ಸಂಜೆ ಮುಂಜಾನೆಗಳಲ್ಲಿ ನಡೆಯುವ ಶಾಖೆಗಳಲ್ಲಿ ಬಾಲಕರು, ತರುಣರು ಮಾತ್ರವಲ್ಲದೆ ಪ್ರೌಢರೂ ಭಾಗವಹಿಸಿ ವಿವಿಧ ರೀತಿಯ ಶಾರೀರಿಕ, ಬೌದ್ಧಿಕ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಅಲ್ಲಿ ದೊರಕಿದ ಸಂಸ್ಕಾರದ ಪರಿಣಾಮವಾಗಿ ಸ್ವಯಂ ಸೇವಕರಲ್ಲಿ ಆಗಿರುವ ಸಕಾರಾತ್ಮಕ ಪರಿವರ್ತನೆಯನ್ನು ಗಮನಿಸಿದ ಸಮಾಜವೂ ಸಹಜವಾಗಿ ಸಂಘವನ್ನು ಒಪ್ಪಿಕೊಳ್ಳುತ್ತಿದೆ. ಕಳೆದ 1 ಶತಮಾನದಿಂದ ಸಾಗುತ್ತಿರುವ ಈ ಸಂಘ ಯಾತ್ರೆಯನ್ನು ಕಂಡಿರುವ ಕಾರಣ ಸಮಾಜವು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿಯಾದರೂ ಸಂಘದೊಂದಿಗೆ ಜೋಡಿಸಿಕೊಳ್ಳುವ ಉತ್ಸಾಹವನ್ನು ತೋರುತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಗಳು ಮುಖ್ಯವಾಗಿ
ರಾಷ್ಟ್ರೀಯತೆ, ದೇಶಭಕ್ತಿ, ಸಂಸ್ಕಾರಯುತ, ಆರೋಗ್ಯವಂತ, ಸಮಾನತೆಯ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ, ವ್ಯಕ್ತಿ ನಿರ್ಮಾಣದ ಮುಖೇನ ಸಮಾಜ ನಿರ್ಮಾಣ ಇತ್ಯಾದಿ ಉಪಯುಕ್ತ ಕಾರ್ಯಗಳಿಂದ ಪ್ರೇರಿತವಾದ ನಮ್ಮ ಇಡೀ ಕುಟುಂಬವು ಕಳೆದ ಹಲವು ದಶಕಗಳಿಂದ ಸಂಘದ ವಿಚಾರಧಾರೆಗಳಿಂದ ಪ್ರೇರೇಪಣೆಗೊಂಡು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಜೋಡಿಸಿಕೊಂಡಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಹೀಗಾಗಿ ನನ್ನ ಯಜಮಾನರು ಸೇವಾ ನಿವೃತ್ತಿ ಹೊಂದುತ್ತಿರುವುದು ಮತ್ತು ಪ್ರಸ್ತುತ ಈ ಶುಭ ದಿನದಂದು ಅಂದರೆ ಏಪ್ರಿಲ್ 5 ಅಂದು ಶ್ರೀಯುತರು 62 ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 63ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುವ ಹಾಗೆಯೇ 36 ವರ್ಷಗಳ ಸುದೀರ್ಘ ಶೈಕ್ಷಣಿಕ ವೃತ್ತಿ ಜೀವನದ ನಿವೃತ್ತಿ ನಿಮಿತ್ತವೂ ಈ ಅವಿಸ್ಮರಣೀಯ ದಿನದಂದು ಸಂಘಕ್ಕೆ ಗೌರವಪೂರ್ವಕವಾಗಿ ಕುಟುಂಬದವರನ್ನೊಳಗೊಂಡು ಬಂಧು ಮಿತ್ರರೊಡಗೂಡಿ ಮಂಗಳ ನಿಧಿ ಸಮರ್ಪಣೆ ಮಾಡಬೇಕು ಎಂಬ ಆಲೋಚನೆ ಇಂದು ಸಾಕಾರಗೊಳ್ಳುತ್ತಿದೆ. ಹಾಗೆಯೇ ಈ ಕೈಂಕರ್ಯದಲ್ಲಿ ನೀವುಗಳೆಲ್ಲರೂ ಸಾಕ್ಷೀಭೂತರಾಗುತ್ತಿರುವುದು ನಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸಿದೆ. ಈ ಒಂದು ವಿಶಿಷ್ಟ ಕ್ಷಣಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ನಿಟ್ಟಿನಲ್ಲಿ ನನ್ನ ಯಜಮಾನರು ತಮ್ಮ ಶೈಕ್ಷಣಿಕ ಗುರುಗಳಾದ PhD ಮಾರ್ಗದರ್ಶಕರಾದ ಪ್ರೊಫೆಸರ್ ಎಸ್ ಎನ್ ಹೆಗಡೆಯವರಿಗೆ ಗುರುವಂದನಾ ಗೌರವ ಸಮರ್ಪಣೆಯನ್ನು ಮಾಡುತ್ತಿರುವುದು ಬಹಳ ಖುಷಿಯನ್ನು ಕೊಡುತ್ತಿದೆ. ತಮ್ಮ ಗುರುಗಳನ್ನು ಗುರುಭಕ್ತಿಯಿಂದ ವಂದಿಸುವ ಇವರ ನಡೆ ಎಲ್ಲರಿಗೂ ಪ್ರೇರಣೆ, ಮಾದರಿಯಾಗಲಿ ಎಂದು ಆಶಿಸುತ್ತೇನೆ. ಅನಾರೋಗ್ಯ ನಿಮಿತ್ತ 83 ವರ್ಷ ವಯೋಮಾನದ ಹಿರಿಯರಾದ ಪಿತೃಸಮನಾರಾದ ಪೂಜ್ಯ ಶ್ರೀ ಸು ರಾಮಣ್ಣಾಜಿಯವರು ಬರಲಾಗದಿದ್ದರೂ ಆಗಾಗ್ಗೆ ತಯಾರಿ ಬಗ್ಗೆ ವಿಚಾರಿಸುತ್ತಾ ಶುಭ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರಿಗೆ ನನ್ನ ಗೌರವ ನಮನಗಳು. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಆಹ್ವಾನವನ್ನು ಪರಿಗಣಿಸಿ ಆಗಮಿಸಿದ ಪೂಜ್ಯರಾದ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ಜಿಯವರು ತಮ್ಮ ದಿವ್ಯ ಸಾನ್ನಿಧ್ಯಕ್ಕೆ ಇನ್ನೇನು ಆಗಮಿಸಲಿದ್ದಾರೆ. ಅವರಿಗೂ ಅನಂತ ಪ್ರಣಾಮಪೂರ್ವಕ ಕೃತಜ್ಞತೆಗಳು. ಆಹ್ವಾನವನ್ನು ಸಂತೋಷದಿಂದ ಸ್ವೀಕರಿಸಿ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಿರುವ ಪ್ರೊಫೆಸರ್ ಎಸ್ ಎನ್ ಹೆಗಡೆಯವರಿಗೂ ಮನದಾಳದ ಕೃತಜ್ಞತೆಗಳು. ಈ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿರುವ ಸಂಘದ ಎಲ್ಲ ಪೂಜ್ಯ ಹಿರಿಯರಿಗೆ, ಪೂರ್ಣಾವಧಿ ಪ್ರಚಾರಕರುಗಳಿಗೆ, ಎಲ್ಲ ಗಣ್ಯರಿಗೆ, ವಿಶೇಷ ಆಹ್ವಾನಿತರಿಗೆ, ತಂದೆ ತಾಯಂದಿರಿಗೆ, ಸಹೋದರ ಸಹೋದರಿಯರಿಗೆ, ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಕ್ಷಕ ಶಿಕ್ಷಕೇತರರಿಗೆ, ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಸ್ವಾಗತ ಮತ್ತು ಅಭಿವಂದನೆಗಳು. ಹಾಗೆಯೇ ಇಲ್ಲಿಗೆ ಇಂದು ಆಗಮಿಸದಿದ್ದರೂ ನಮ್ಮ ಬದುಕಿನಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಮಾರ್ಗದರ್ಶನ ಮಾಡಿದ ಬಂಧು ಬಾಂಧವರು, ಸ್ನೇಹಿತರು, ವಿಶೇಷವಾಗಿ ಮಂಗಳೂರಿನ ಜನತೆಗೂ ನನ್ನ ಪ್ರಣಾಮಗಳು. ನಮ್ಮ ಕುಟುಂಬದಿಂದ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಇದರ ಯಶಸ್ಸಿಗೆ ಶ್ರಮಿಸುತ್ತಿರುವ ಸರ್ವ ಸ್ವಯಂ ಸೇವಕರಿಗೂ, ವಿಶೇಷವಾಗಿ ಶ್ರೀ ಶರತ್ರವರಿಗೂ ಮತ್ತಿತರರುಗಳಿಗೆ ತಮ್ಮ ಸೇವಾ ಕೈಂಕರ್ಯವನ್ನು ಶ್ಲಾಘಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ನೀಡುತ್ತಿದ್ದೇನೆ. ಸರ್ವರಿಗೂ ಶುಭವಾಗಲಿ. ಹಾಗೆಯೇ ವಿಶೇಷವಾಗಿ ನನ್ನ ಪತಿಯವರ ಮಾತಾಪಿತೃಗಳಾದ ದಿವಂಗತ ಪಿ ಮಾದಯ್ಯನವರು ಮತ್ತು ತಾಯಿ ದಿವಂಗತ ಸಿದ್ದಮ್ಮ ಮತ್ತು ನನ್ನ ಪೂಜ್ಯ ತಂದೆ ಕೆ ಕುರುಸಿದ್ದಯ್ಯನವರು ಮತ್ತು ತಾಯಿ ಶ್ರೀಮತಿ ರತ್ನಮ್ಮರವರನ್ನು ಸ್ಮರಿಸುತ್ತಾ ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಉದ್ದೇಶವನ್ನಿಟ್ಟುಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ಬಂದಿರುವಂತಹ ಎಲ್ಲರಿಗೂ ನನ್ನ ಮನಪೂರ್ವಕ ಸ್ವಾಗತ. ಹಾಗೆ ಯಾರೆಲ್ಲ ಬರಲಿಕ್ಕಾಗದೇ ಇದ್ದರೂ ಅದಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಬಹುಶಃ ನಾವು ಈ ಜಿಲ್ಲೆಯವರಲ್ಲ, ಹಾಗಾಗಿ ನಮ್ಮ ಬಂಧುವರ್ಗದವರು ಕಡಿಮೆ ಇರ್ತಾರೆ. ನಮ್ಮ ಉದ್ದೇಶ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟದ್ರಿಂದ ವೃತ್ತಿಗೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ಜಿಲ್ಲೆಯವರಿಗೆ ಹೆಚ್ಚಿನ ಆಸ್ಪದ ಸಿಗಲಿ ಅನ್ನೋದು ನಾವು ಮಂಗಳೂರನ್ನು ಆಯ್ಕೆ ಮಾಡಿಕೊಂಡದ್ದಾಗಿದೆ. ನಾನು ಕೆಲಸ ಮಾಡಿದಂತಹ ಸಂಘ ಕಾರ್ಯದ ಹಿನ್ನೆಲೆಯುಳ್ಳದ್ರಿಂದ ಈ ಕಾರ್ಯಾಲಯವನ್ನು ನಾವು ನಿಶ್ಚಯ ಮಾಡಿದ್ವಿ. ಈ ಕಾರ್ಯಾಲಯವನ್ನು ನಿಶ್ಚಯ ಮಾಡಿದ ಕಾರಣಕ್ಕೂ ಕೆಲವರು ಬರಲಿಕ್ಕೆ ಆಗದೇ ಇರುವಂತಹ ಇಂದಿನ ವಸ್ತುಸ್ಥಿತಿ ಆಗಿದೆ. ಹಾಗಾಗಿ ಎಷ್ಟು ಜನ ಬಂದಿದ್ದೀರೋ ಒಬ್ಬೊಬ್ಬರು ಒಂದು ಭೂಮಿ ತೂಕದ ವ್ಯಕ್ತಿತ್ವದವರು ಎಂದು ಭಾವಿಸುತ್ತಾ ನಾನು ತುಂಬ ಸಂತೋಷದಿಂದ ಇದ್ದಷ್ಟು ಜನರಲ್ಲೇ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ಶ್ರೀ ಸುಬ್ರಹ್ಮಣ್ಯಜಿಯವರು ಹಿರಿಯ ಪ್ರಚಾರಕರನ್ನು ನಾವು ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡಾಗ ಅಯೋಧ್ಯೆಯನ್ನು, ಯಾವ ಅಯೋಧ್ಯೆ ಅವರ ಜೀವನದ ಕನಸಾಗಿತ್ತೋ ಆ ಕಟ್ಟಡವನ್ನು ಕಟ್ಟಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಅವರ ಪರಿಶ್ರಮದ ಕಥೆಗಳನ್ನು 100 ದಿನಗಳ ರಾತ್ರಿ ಕೂತು ಕೇಳಿದ್ರೂ ಮುಗಿಯೋದಿಲ್ಲ, ಅಂಥಷ್ಟು ಕಥೆಗಳನ್ನ ಅವ್ರು ಹೇಳಿದರು. ಆ ಕನಸನ್ನು ನಾನು ಅಯೋಧ್ಯೆ ಉದ್ಘಾಟನೆಗೊಂಡ ತಿಂಗಳೊಳಗೆ ನಾನು ನೋಡಲಿಕ್ಕಾಯಿತು. ಆದರೆ ಅಂಥ ಹಿರಿಯರು ನೋಡಲಿಕ್ಕಾಗದೆ ಈ ದಿನ ನಿಶ್ಚಯ ಆಗಿತ್ತು. ಆದರೆ ಪೆಟ್ರೋಲ್ ಕಾರಣಕ್ಕಾಗಿ ಅವ್ರಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂತೆ. ಅಲ್ಲಿಗೆ ಹೋಗೋದ್ರಿಂದ ಇದಕ್ಕೆ ನಮಗೆ ಮೊದಲು ಮಾತು ಕೊಟ್ಟಿದ್ದರು.
ಅದು ಆಗದೆ ಇದು ಆಗದೇನೆ ಪಾಪ ಅವರು ಒಂಥರ ಶಂಕು ಸ್ಥಿತಿಯಲ್ಲಿ ಇದ್ಕೊಂಡು ದೂರದಿಂದಲೇ ಬಹುಶಃ ಈ ಕ್ಷಣವೂ ನಮ್ಮನ್ನೇ ಜ್ಞಾಪಿಸ್ಕೊತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಪ್ರೀತಿ ಗೌರವ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಆಶಿಸ್ತಾ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೇನು ನಮ್ಮೊಟ್ಟಿಗೆ ಸೇರಿಕೊಳ್ಳಲಿದ್ದಾರೆ ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯಜಿಯವರು, ಅಖಿಲ ಭಾರತ ಕುಟುಂಬ ಪ್ರಬೋಧನ ಘಟಕದ ಆಮಂತ್ರಿತ ಸದಸ್ಯರವರು. ಹಾಗೆ ಅನೇಕ ಜವಾಬ್ದಾರಿಗಳಲ್ಲಿ ನಮಗೆ ಬಹಳಷ್ಟು ವರ್ಷಗಳಿಂದ ಸಣ್ಣ ಸಣ್ಣ ಮಾರ್ಗದರ್ಶನದ ಮೂಲಕ ನಮ್ಮಂಥ ಅನೇಕರನ್ನು ರಾಷ್ಟ್ರಭಕ್ತಿಯನ್ನು ತುಂಬುವ ಕಾರ್ಯಗಳನ್ನ ಮಾಡಿದ್ದಾರೆ. ಇನ್ನೇನು ಬಂದು ಸೇರಿಕೊಳ್ಳಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕ್ಷಣದಲ್ಲಿ ವೇದಿಕೆಯಲ್ಲಿರುವಂತಹ ಇಷ್ಟೆಲ್ಲ ವಿವರಣೆಗಳನ್ನು ತುಂಬ ಹೃದಯದಿಂದ ಆತ್ಮೀಯತೆಯಿಂದ ಕೇಳ್ತಾ ಕೂತಿರುವಂತಹ ಗುರು ಸ್ವರೂಪಿ ಶ್ರೀ ಪ್ರೊಫೆಸರ್ SN ಹೆಗಡೆಜಿಯವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಅವರಿಗೆ ತುಂಬ ಹೃದಯ ಸ್ವಾಗತ. ವೃತ್ತಿ ಜೀವನವೇ 36 ವರ್ಷ ಆಗಿದೆ ಅಂದರೆ ಅವರು ವಿದ್ಯಾರ್ಥಿಯಾಗಿ ಎಷ್ಟು ವರ್ಷ ಆಗಿದ್ದಿರ್ಬೋದು. ಹಾಗಾಗಿ 40-45 ವರ್ಷಗಳಿಂದ ಈ ಒಡನಾಟ ಗುರು ಶಿಷ್ಯ ಬಾಂಧವ್ಯ ಹೀಗಿದೆ ಅಂತ ಅಂದರೆ ಇಬ್ಬರ ನಡುವಿನ ಬಾಂಧವ್ಯ ಹೇಗಿರುತ್ತೆ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿರುವಂಥ ವಿದ್ಯಾರ್ಥಿಗಳಲ್ಲೂ ಇದಿರಲಿ ಅನ್ನೋದನ್ನು ನಾನು ಆಶಿಸ್ತೀನಿ. ಆ ಸಾಂಕೇತಿಕ ಪೂರ್ವಕವಾಗಿ ಅವರು ಇವತ್ತು ನಮ್ಮಲ್ಲಿದ್ದಾರೆ, ಇಷ್ಟು ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ. ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ವೇದಿಕೆಯ ಉಪಸ್ಥಿತಿಯನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಅನುಭವಿಸ್ತೇನೆ. ನರಸಿಂಹ ಕುಲಕರ್ಣಿಜಿಯವರು ಮಂಗಳೂರಿನ ಬಾಲಗೋಕುಲದ ಮುಖ್ಯಸ್ಥರಾಗಿದ್ದಾರೆ. ಅವರು ಕೂಡ ಇಂದು ಇಲ್ಲಿ ಇದ್ದಾರೆ. ಪ್ರಕಾಶ್ ಜಿ ಇರಬೇಕಾಗಿತ್ತು, ಸೂರಮ್ಮಣ್ಣವ್ರು ಇರಬೇಕಾಗಿತ್ತು. ಆದರೆ ನಮ್ಮದು ಕುಟುಂಬ ಮಿಲನದಂತಹ ಕುಟುಂಬವನ್ನೇ ಸರ್ವಸ್ವವೆಂದು ಕುಟುಂಬದ ಮೂಲಕ ರಾಷ್ಟ್ರಭಕ್ತಿಯನ್ನು ರಾಷ್ಟ್ರಶಕ್ತಿಯನ್ನು ಕಟ್ಟುವಂಥ ದೇಹವನ್ನು ಹೊಂದಿರುವಂತಹ ಸಂಘದ ಪ್ರತಿರೂಪಗಳಾದ್ದರಿಂದ ಯಾವ ಕ್ಷಣದಲ್ಲಿ ಯಾರ ಅನುಪಸ್ಥಿತಿಯನ್ನು ತುಂಬುವಂತಹ ಶಕ್ತಿ ಯುಕ್ತಿ ಅಂತಹ ಪ್ರತಿನಿಧಿಗಳಿರ್ತಾರೆ. ಆ ಒಂದು ಅನುಪಸ್ಥಿತಿಯ ಅಲಂಕರಿಸಿ ನಮಗೆ ಧೈರ್ಯವನ್ನು ತುಂಬಲಿಕ್ಕೆ ಇಲ್ಲಿದ್ದಾರೆ. ಅವರಿಗೆ ನರಸಿಂಹ ಕುಲಕರ್ಣಿಜಿಯವ್ರನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ನನ್ನ ಪತಿಯವರು ನನಗಿಂತ ದೊಡ್ಡವರು, ಆದರೆ ನಾವೆಲ್ಲರೂ ಅವ್ರನ್ನ ಮುದ್ದಾಗಿ ಬೈದು ಅಂದು ನಕ್ಕು ನಲ್ದು ನಮ್ಮನೆ ಪುಟ್ಟ ಮಗು, ಇವತ್ತಂತೂ ಮಗುವೆ, ಯಾಕಂದರೆ ಇವತ್ತಿನ್ನೂ ಈಗಷ್ಟೇ ಹುಟ್ಟಿರುವ ಮಗು ಅವರು. ಇವತ್ತು ಅವರು ಹುಟ್ಟುಹಬ್ಬ ಜನ್ಮದಿನದ ಶುಭಾಶಯಗಳು ನಿಮಗೆ. ಅವರು ವೇದಿಕೆಯಲ್ಲಿದ್ದಾರೆ. ಅವರ ನಿವೃತ್ತಿ ನಿಮಿತ್ತ ಹಮ್ಮಿಕೊಂಡಿರುವ ಕಾರ್ಯಕ್ಕೆ ಈ ದಿನಾಂಕ ಸಹಜವಾಗಿ ಕೂಡು ಬಂದಿದೆ ಅಂತ ಅಂದ್ಕೊಳ್ತೀನಿ. ನಾವು ಬೇರೆ ದಿನಗಳನ್ನ ನಿಶ್ಚಯ ಮಾಡಿದ್ವಿ, ಯಾರನ್ನೆಲ್ಲ ಕರೆದು ಎಲ್ಲರಿಗೂ ಒಂದೋ ದಿನ ಇದಾಗಿತ್ತು. ಸುಮಾರು 16 ಜನರನ್ನು ಸಂಪರ್ಕ ಮಾಡಿದಾಗ ಎಲ್ಲರೂ ಕೊಟ್ಟ ದಿನ ಅವ್ರಿಗೆ ಗೊತ್ತಿಲ್ಲ ಈ ದಿನ ಅವ್ರ ಜನ್ಮದಿನ ಅಂತ. ಇದನ್ನೇ ಹೇಳಿದರು. ಭಾನುವಾರವೂ ಆಗಿದ್ದರಿಂದ ವಿದ್ಯಾರ್ಥಿಗಳು ಭಾಗವಹಿಸ್ಲಿಕ್ಕಾಗತ್ತೆ ಅಂತ ಆಯ್ಕೆ ಮಾಡಿದ್ವಿ. ಹಾಗೂ ಇಬ್ಬರು ತಕ್ಷಣಕ್ಕೆ ಬರಲಿಕ್ಕೆ ಆಗ್ತಾಯಿಲ್ಲ, ಆದರೂ ಅವ್ರ ಮೂಲಕ ಇದಾಗ್ತಾ ಇದೆ. ಅವರಿಗೆ ಜನ್ಮದಿನದ ಶುಭಾಶಯಗಳೊಂದಿಗೆ ಸ್ವಾಗತ. ಮತ್ತು ಇಲ್ಲಿ ಅನೇಕ ಗಣ್ಯರಿದ್ದಾರೆ. ನಾನು ತುಂಬ ಸದಾ ಸ್ಮರಿಸುವಂತಹ, ಸದಾ ನಮ್ಮನ್ನು ಸಂಘಟನೆಗೆ ನಮ್ಮನ್ನು ಪ್ರೇರೇಪಿಸಿ ಜೋಡಿಸಿದಂತಹ ಮಾನ್ಯ ಶ್ರೀ ವೆಂಕಟರಾಮ್ಜಿಯವರು, ಮೈಸೂರಿನವರು, ಪ್ರಾಂತ್ಯದ ಸಂಘಟಕರಾಗಿದ್ದರಂಥವ್ರವರು, ದಕ್ಷಿಣ ಪ್ರಾಂತದ ಸುಮಾರು ವರ್ಷಗಳ ಸುಮಾರು ಜನರಿಗೆ ಪರಿಚಿತರಾದಂಥವರು, ಹಿರಿಯರು. ಅವರಿಗೂ ಕೂಡ ಪ್ರಯಾಣದ ಆಯಾಸವನ್ನು ಭರಿಸುವ ಸಾಧ್ಯತೆ ಇಲ್ಲದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಅವ್ರನ್ನ ಸ್ಮರಿಸ್ತಾ, ಹಾಗೆಯೇ ನಾವು ಅವರನ್ನು ಸ್ವಾಗತಿಸಿದ್ವಿ, ಆದರೆ ಅವರ ಸಹೋದರರು ಇಲ್ಲಿರೋದು ನಮಗೆ ಗೊತ್ತಿರಲಿಲ್ಲ. ಅವ್ರನ್ನ ಕರೆಸಿ ಹೇಳಿ ನನ್ನ ಅನುಪಸ್ಥಿತಿಯಲ್ಲಿ ನೀನು ಅಲ್ಲಿರಬೇಕು ಅಂತ ಹೇಳಿ ರಾತ್ರಿ ಹೊರಡಿಸಿ ಬೆಳಗ್ಗೆ ಇಲ್ಲಿ ಬಂದು ತಲುಪಿ ನಮ್ಮೊಡನಿದ್ದಾರೆ ಶಿವಣ್ಣ ಸರ್ ಅವರು, NMPT ಉದ್ಯೋಗಿಗಳು. ಅವರಿಗೆ ನಾನು ಕೂಡ ಮನಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಪಾದ್ ಅವರು ನನ್ನ ಪತಿಯವರ ಸಹೋದ್ಯೋಗಿಗಳು, ಕಾಲೇಜು ಮಿತ್ರರು. ನಾನು 30-40 ವರ್ಷದಿಂದ ಅವರ ಬುದ್ಧಿ ತುಂಟಾಟಗಳು ಎಲ್ಲವನ್ನೂ ನೋಡಿ ಜೊತೆಯಾಗಿ ಬಂದು ಇಂದು ಜೊತೆಯಾಗಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜಯವಂತ್ ನಾಯ್ಕ್ ಸರ್, ಗೋವಿಂದ್ ನಾಯ್ಕ್ ಸರ್ ಅವರಿದ್ದಾರೆ ಇಲ್ಲಿ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಸಂಘದ ಕಾರ್ಯಾಲಯದಲ್ಲಿ ಸದಾ ಇದ್ದು ಎಲ್ಲ ಕಾರ್ಯಚಟುವಟಿಕೆಗಳು ಶ್ರೇಷ್ಠವಾಗಿ ನಡೆಯಲಿಕ್ಕೆ ಮಾರ್ಗದರ್ಶನವನ್ನು ಸಹಕಾರವನ್ನು ಕೊಡ್ತಾ ಇರುವಂತಹ ಗಜಾನನ ಪೈಗಳು ರಾಜೇಶ್ ಜಿಯವರು ಇಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಅನೇಕ
ಗಣ್ಯರು, ಶಿಕ್ಷಕರು, ಶಿಕ್ಷಕೇತರರಿದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ನನ್ನ ಮಕ್ಕಳಿದ್ದಾರೆ, ಮೊಮ್ಮಗಳಿದ್ದಾಳೆ. ಯಾರನ್ನಾದರೂ ವೈಯಕ್ತಿಕವಾಗಿ ನಾನು ಗುರುತಿಸ್ಲಿಕ್ಕೆ ಆಗಿಲ್ಲದೆ ಇದ್ದರೆ ಇನ್ನೂ ಬರೋರು ತುಂಬ ಇದ್ದಾರೆ, ತಡವಾಗಿರ್ಬೋದು. ಸಂಘ ಕಾರ್ಯಾಲಯ ಇದು ಸಕಾಲಕ್ಕೆ ಬರ್ಬೋದು ಅಂತ ಭಾವಿಸಿದ್ವಿ. ಆದರೂ ಈಗ ಬಂದಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಬಂದಿಲ್ಲದವರು ಕೂಡ ಎಲ್ಲಿದ್ದರೂ ಅಲ್ಲಿಂದ ನಮಗೆ ಆಶೀರ್ವಾದ ಸಹಕಾರವನ್ನು ನೀಡ್ತಾರೆ ಅನ್ನೋ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ.